ನಿಂಗೆ ಗರ್ಲ್ ಫ್ರೆಂಡೇ ಇಲ್ವಾ, ನಿಮಗೆ ವಯಸ್ಸಿಲ್ವಾ, ನೀವು ಹೆಂಗೆ ತಡ್ಕೊತೀರಾ, ಬರೀ ಹಲ್ಕ ಅಂದರೆ ಕೆಟ್ಟವರು ಫ್ಲರ್ಟ್ಗಳು ಏನೇನು ಮಾತಾಡ್ತಾರೆ ಬರೀ ಆ ಥರದೇ ಕ್ವಶನ್ ಕೇಳ್ತಾ ಇದ್ದ. ಆವಾಗ್ಲೂ ಒತ್ತಿ ಹೇಳಿದ್ದೀನಿ, ನನ್ನ ಮಗನೇ ನನಗೆ ಪ್ರಾಣ, ನನ್ನ ಮಗನ ಬಿಟ್ಟು ನಾನು ಯಾವಳನ್ನೂ ಮದುವೆ ಆಗಲ್ಲ, ಯಾಕಂದ್ರೆ ನಾನು ಬರೋರು ಅವ್ರು ನನ್ನ ಮಗನ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ, ಆಮೇಲೆ ಈ ಥರ ಎಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡ್ತೀನಿ, ಬಿಲ್ಕುಲ್ ನಾನು ಆ ಥರ ಶೋಕಿನೇ ಇಲ್ಲ ಅಂತ ಇದು ಮಾಡ್ತೀನಿ. ಆದರೆ ಇವ್ರು ಏನು ಮಾಡ್ತಾರೆ, ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಲೇಡೀಸ್ ಇದ್ದಾರೆ, ಆಮೇಲೆ ಇನ್ನೊಬ್ರಿಗೆ ಫ್ಲರ್ಟ್ ಮಾಡೋದು, ಇನ್ನೊಬ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು, ಅಂದರೆ ಅವ್ನ ಯಾಕೆ ಬೆಳೆಸ್ತೀರಾ, ಅವ್ನ ಯಾಕೆ ಇದು ಮಾಡ್ತೀರಾ, ಆ ಥರ ತುಂಬ. ಆಮೇಲೆ ನಾವೇ ಕಂಪ್ಲೇಂಟ್ ಕೊಟ್ಟ ಮೇಲೆ ಇನ್ನೊಂದು ವಿಷಯ ತಿಳಿದು ಬಂತು, ಆಲ್ರೆಡಿ ಇವ್ರ ಮೇಲೆ ಒಬ್ಬರು ಶಿಲ್ಪಾ ಅನ್ನೋ ಲೇಡಿ ಕೇಸು, ಆಮೇಲೆ ಹನಿ ಟ್ರ್ಯಾಪ್ ಅಂದರೆ ಅವ್ರಿಗೆ ಒಂದು ಫೋಟೋ ಇಟ್ಕೊಂಡು ಎದುರಿಸ್ಬಿಟ್ಟು ದುಡ್ಡು 5 ಲಕ್ಷ ಚಿನ್ನದ ಸರ ಒಡವೆ ಎಲ್ಲದನ್ನು ಕಿತ್ಕೊಂಡು KR ಪುರಮಲ್ಲಿ 2020ಯಲ್ಲೇ ಅವ್ರ ಮೇಲೆ FIR ಆಗಿದೆ. ಅದು ಏನು ಬ್ಲ್ಯಾಕ್ ಮೇಲ್ ಕೇಸು, ಆಮೇಲೆ ಕೇಸು, ಅವ್ರ ತಂದೆನೇ ಕಂಪ್ಲೇಂಟ್ ಕೊಟ್ಟಿರೋದು. ಆ ಥರ ತುಂಬ ಕಂಪ್ಲೇಂಟ್ ಇವ್ರ ಮೇಲಿದೆ. ಯಾಕಂದರೆ ಇವ್ರಿಗೆ ರೌಡಿಸಮ್ಮೇ ಒಂದು ವೃತ್ತಿ ಆಗಿಬಿಟ್ಟಿದೆ. ಎಲ್ಲರಿಗೂ ರೌಡಿಸಮಿಂದ ಎದುರಿಸಿದ್ರೆ ಇದಾಗುತ್ತೆ ಅಂತ. ಆದರೆ ನಾನು ಕಾನೂನು ಪ್ರಕಾರನೇ ಹೋಗಬೇಕು ಅಂತ ಪೇಪರು ಪೆನ್ನು ನಾವು ಅದು ರೂಲ್ಸ್ ಪ್ರಕಾರ ಏನು ಮಾಡಬೇಕು ಆ ಥರ ಈಗ ಚಾಮರಾಜಪೇಟೆಯಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಆಯಿತು? ನೀವಿಬ್ಬರು ಚೆನ್ನಾಗೇ ಇದ್ರಿ, ನೀವು ಹೋಗಿ ಅವ್ರಿಗೆ ಸಂದರ್ಶನ ಕೊಟ್ಟು ಬಂದ್ರಿ, ಸೊ ಅವರು ಅದನ್ನು ಹಾಕಿದ್ರು, ಸೊ ಅದಾದ ನಂತರ ಎಲ್ಲವೂ ಚೆನ್ನಾಗೇ ಇತ್ತು. ಮತ್ತೀಗ ಯಾಕೆ ನಿಮ್ಮಿಬ್ಬರು ನಡುವೆ ರಬ್ಬು ಸ್ಟಾರ್ಟ್ ಆಗಿದ್ದು ಅಂತ? ರಬ್ಬು ಸ್ಟಾರ್ಟ್ ಆಗಿದೆ ಹೆಂಗೆ ಅಂದರೆ, ಈಗ ಫಸ್ಟು ನಂದು ಇಂಟರ್ವ್ಯೂ ಮಾಡಿದ್ರು, ಆವಾಗ ನಾನು A to Z ಅವ್ರಿಗೆ ಪ್ರೂಫ್ ಎಲ್ಲ ಕೊಟ್ಟೆ. ಎಲ್ಲ ಕೊಟ್ಟರು ಅದನ್ನು ಏನೂ ಯೂಸ್ ಮಾಡಿದೆ. ಇವ್ರೇನು ಮಾಡಿದ್ರು, ಎಲ್ಲ ಕಟ್ ಮಾಡಿ ಅವ್ರಿಗೆ ಅನುಕೂಲ ತಕ್ಕನಂಗೆ ತಿರುಚಿ ಅದನ್ನು ಬೇರೆ ಥರ ಹಾಕಿ ನನ್ನ ಕಂಡಮ್ ಮಾಡೋ ಥರ ಅವ್ರು ಯೂಟ್ಯೂಬಲ್ಲಿ ಹಾಕಿದ್ರು. ನಾನು ಅದನ್ನು ತಮಾಷೆಗೆ ತೊಗೊಂಡೆ, ಕೂಲಾಗೇ ಇದ್ದೆ, ಅದು ಹೋದ್ರೋಗ್ಲಿ ಅಂತ ಸುಮ್ಮನೆ ಇದ್ದೆ. ಯಾವಾಗ ನನಗೆ ಸಿಟ್ಟು ಬಂತು ಅಂದರೆ, ಒಂದು ಫಂಕ್ಷನ್ಗೆ ಕಾಮಾಕ್ಷಿಪಾಳ್ಯ ಹತ್ರ ಒಂದು ಮೂವಿದು ಪ್ರೀಮಿಯರ್ ಶೋಗೆ ಕರೆದಿರ್ತಾರೆ. ಅಲ್ಲಿ ನಾನು ಸ್ಟೇಜ್ಗೆ ಹೋಗ್ತಿದ್ದಂಗೆ ಹರ್ಷ 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 ಅಂತ ಜನಗಳೆಲ್ಲ ಕೂಗ್ತಾರೆ. ಅದು ಒಂದು ಖುಷಿಯಿಂದ ಕೂಗ್ತಾ ಇರ್ತಾರೆ, ಅಂದರೆ ನನ್ನ ಫ್ಯಾನ್ಗಳು ಅವರು ಖುಷಿಯಿಂದ ಕೂಗ್ತಾ ಇರ್ತಾರೆ. ಇವನಿಗೆ ಅದು ಏನು ಅನಿಸುತ್ತೆ ಅಂದರೆ, ಹರ್ಷ ಹರ್ಷ ಅನ್ನೋದು ಇವನಿಗೆ ಆಡ್ಕೊಳ್ಳೋ ಥರ ಅನಿಸುತ್ತೆ. ಇವನೇನು ಮಾಡ್ತಾನೆ, ಮೈಕ್ ಇಸ್ಕೊಂಡು ಎಷ್ಟು ಗೋಳಿಕಂತೀರ ಬಿಡ್ರೋ, ಲೇ ಸಾಕು ಬಿಡ್ರೋ, ನೊಂದ್ಬಿಟ್ಟವನೇ ಅಂತಾರೆ ಮೈಕಲ್ಲಿ. ಅಂದರೆ ಅಲ್ಲಿ ಎಲ್ಲರ ಮುಂದೆ ಕಂಡಮ್ ಮಾಡ್ತಾರೆ. ಆದರೆ ನನಗೆ ಅದೂ ಬೇಜಾರಾಗಲ್ಲ. ಯಾವಾಗ ನನಗೆ ತುಂಬ ಸಿಟ್ಟು ಬರುತ್ತೆ ಅಂದರೆ, ಒಬ್ಬರು ಲೇಡಿಗೆ ನನ್ನ ಬಗ್ಗೆ ಫ್ರಾಡು ಗೀಡು ಹಂಗೆ ಹಿಂಗೆ ಅಂತ ಅವ್ರು ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನನಗೆ ಆವಾಗ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಅವಾಗೇನು ಮಾಡ್ತೀನಿ, ನಾನು ಸುದ್ದಿ ಮನೆಯನ್ನು ಚಾನಲಲ್ಲಿ ಹೋಗ್ಬಿಟ್ಟು ರಿಯಲ್ ಒಳಗಡೆ ಏನು ನಡೀತೋ, ಅವ್ರು ಏನು ಹಾಕಿದ್ರು ಅವ್ರು ಯೂಟ್ಯೂಬ್ ಚಾನಲಲ್ಲಿ ಅಂತ ಇಂಟರ್ವ್ಯೂ ಕೊಡ್ತೀನಿ. ಅವಾಗೇನಾಗುತ್ತೆ, ನಾನೇ ಅವ್ರಿಗೆ ಬೆವ್ರು ಇಳಿಸ್ಬಿಟ್ಟಿದ್ದೀನಿ ಅಂತ ಮಾತಾಡ್ತೀನಿ. ಅಂದರೆ ಕೆಟ್ಟ ಮಾತಲ್ಲ, ಬೆವ್ರು ಇಳಿಸ್ಬಿಟ್ಟಿದ್ದೀನಿ ಅಂದರೆ ಅವರೇ ನನ್ನ ರೋಸ್ಟ್ ಮಾಡೋಕ್ಕೆ ಬಂದರು, ನಾನೇ ಅವ್ರಿಗೆ ಬೆವ್ರು ಇಳಿಸ್ಬಿಟ್ಟಿದ್ದೀನಿ ಅನ್ನೋ ಮಾತನ್ನ ಸುದ್ದಿ ಮನೆ ಚಾನಲಲ್ಲಿ ಮಾತಾಡ್ತೀನಿ. ಆವಾಗ ಇವ್ರು ಏನು ಮಾಡ್ತಾರೆ, ಇನ್ನೊಂದು ಬೆವ್ರು ಇಳಿಸ್ಬಿಟ್ಟಿದ್ದೀನಿ ಅನ್ನೋದಕ್ಕೆ ಕೆಟ್ಟದಾಗಿ ಇನ್ನೊಂದು ಕಟ್ ಮಾಡಿಬಿಟ್ಟು ನನ್ನ ಲೋಫರ್ ಲಫಂಗ ಥರ ಏನೋ ಬೈಯೋ ಥರ ಒಂದು ಅವ್ರ ಚಾನಲಲ್ಲಿ ಹಾಕ್ಕೊಳ್ತಾರೆ. ಅದಕ್ಕೆ ನಾನು ಒಂದು ಹಾರ್ಡ್ ಸಿಂಬಲ್ ಕೊಡ್ತೀನಿ. ಅಂದರೆ ನಾನು ಎಲ್ಲರಿಗೂ ಅಷ್ಟೇ ಪ್ರೀತಿಯಿಂದ ಥ್ಯಾಂಕ್ ಯು ಅಂತೀನಿ. ಅಂದರೆ ನನಗೆ ಸಿಟ್ಟಿಗಾಗಲ್ಲ, ನನಗೆ ಸಿಟ್ಟು 100%ವರೆಗೂ ಬರಲ್ಲ. 100%ಗಿಂತ ಮಿತಿ ಮೀರಿದಾಗ ನನಗೆ ಬೇಜಾರಾದಾಗ ಸಿಟ್ಟು ಬರುತ್ತೆ. ಬರೀ ಹಾರ್ಟ್ ಸಿಂಬಲ್ ಹಾಕಿದ್ಕೆ ಅದ್ರ ಕೆಳಗೆ ಕಮೆಂಟ್ ಮಾಡ್ತಾರೆ, ನಿನ್ನ ಹಾರ್ಟ್ನ ಕಿತ್ತು ಕೈಮಾ ಮಾಡಿಬಿಡ್ತೀನಿ, ಉಂಡಿ ತೆಗೆದು ಊತ್ಬಿಡ್ತೀನಿ, ಎಲ್ಲಿದೆಯಾ ನಿನ್ನ ಮನೆ ಹತ್ರ ಬರ್ತೀನಿ, ನಿನ್ನ ಮನೆ ಹುಡ್ಕೊಟ್ಟವ್ರಿಗೆ 20,000 ಬಹುಮಾನ, ಆ ಥರ ಒಂಥರ ಕೆಟ್ಟದಾಗಿ. ಆಮೇಲೆ ವಾಯ್ಸ್ ಮೆಸೇಜು, ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜು, ವಾಟ್ಸಪ್ಪಲ್ಲಿ ಮೆಸೇಜು, ಅದು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜು, ಆ ಥರ ತುಂಬ ಸ್ಟಾರ್ಟ್ ಆಗುತ್ತೆ.